ವೀಕ್ಷಕರ ಮೂರನೇ ಟಿ20 ಪಂದ್ಯದಲ್ಲಿ ಅಬ್ಬರಿಸಿದ ಟೀಮ್ ಇಂಡಿಯಾ ತಂಡದ ಯುವ ಪಡೆಯುವ ಒಂದು ವೀಕ್ಷಕರ ಕೊನೆಯ 3 ಎಸೆತಗಳಲ್ಲಿ 18 ರನ್ಗಳು ಬೇಕಾಗಿತ್ತು. ಇನ್ನು ವೀಕ್ಷಕರೇ ಈ ಒಂದು ತೃತೀಯ ಟಿ20 ಪಂದ್ಯದಲ್ಲಿ ಭಾರತ ತಂಡವು ರೋಚಕವಾಗಿ ಗೆದ್ದುಕೊಂಡಿದ್ದು, ಹಾಗೆ ವೀಕ್ಷಕರೇ ಭಾರತ ತಂಡದ ಯುವ ಪಡೆಯು ಮತ್ತೊಂದು ಹೊಸ ದಾಖಲೆಯನ್ನು ಬರೆದಿದೆ. ಹೌದು ವೀಕ್ಷಕರೇ, ಕೊನೆಯ ಓವರ್ನಲ್ಲಿ ಬ್ಯಾಟಿಂಗ್ ಮಾಡಿದ ಧ್ರುವ ಜುರೇಲ್ ಅವರು ಎದುರಿಸಿದಂಥ 3 ಎಸೆತಗಳಲ್ಲಿ ಭರ್ಜರಿಯಾಗಿ 3 ಸಿಕ್ಸರ್ ಬಾರಿಸಿದ್ದು, ಹಾಗೆ ವೀಕ್ಷಕರೇ ಈ ಒಂದು ಪಂದ್ಯವನ್ನು ಭಾರತ ತಂಡಕ್ಕೆ ಗೆಲ್ಲಿಸಿಕೊಟ್ಟಿದ್ದಾರೆ. ವೀಕ್ಷಕರೇ, ಇದೆಲ್ಲದರ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ಶುಭ್ಮನ್ ಗಿಲ್, ಅಭಿಷೇಕ್ ಶರ್ಮಾ, ರಿಂಕು ಸಿಂಗ್, ಧ್ರುವ ಜುರೇಲ್ ಅವರ ಬಗ್ಗೆ ನಿಮಗೆ ಇರುವಂಥ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವೀಕ್ಷಕರೇ, ಧ್ರುವ ಜುರೇಲ್ ಅವರ ಈ ಅತ್ಯುತ್ತಮ ಪ್ರದರ್ಶನಕ್ಕೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡಿ. ಹಾಗೆ ಇದೇ ರೀತಿ ಪ್ರತಿದಿನದ ನ್ಯೂಸ್ಗಾಗಿ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಜಿಂಬಾಬ್ವೆ ಕ್ವೀನ್ಸ್ ಸ್ಪೋರ್ಟ್ಸ್ ಕ್ಲಬ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಇಂಡಿಯಾ ಹಾಗೂ ಜಿಂಬಾಬ್ವೆ ತಂಡವು ವಾರ್ಮಪ್ ಪಂದ್ಯದಲ್ಲಿ ಮುಖಾಮುಖಿಯಾಗಿದ್ದವು. ಇನ್ನು ವೀಕ್ಷಕರೇ, ಈ ಒಂದು ವಾರ್ಮಪ್ ಪಂದ್ಯವು ಭಾರತ ಹಾಗೂ ಜಿಂಬಾಬ್ವೆ ತಂಡಕ್ಕೆ ಮೂರನೇ ಟಿ20 ಪಂದ್ಯಕ್ಕಾಗಿ ಸಿದ್ಧತೆ ನಡೆದಿತ್ತು. ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಜಿಂಬಾಬ್ವೆ ತಂಡದ ನಾಯಕನಾಗಿದ್ದ ಸಿಕಂದರ್ ರಜಾ ಅವರು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿದ್ದರು. ಅದರಂತೆ ವೀಕ್ಷಕರೇ, ಬ್ಯಾಟ್ ಮಾಡಿದ್ದ ಸಿಕಂದರ್ ರಜಾ ಅವರ ಪಡೆಯು ಭರ್ಜರಿಯಾಗಿ ಶುಭಾರಂಭ ಮಾಡಿತು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಜಿಂಬಾಬ್ವೆ ಪಡೆಯು 20 ಓವರ್ಗಳಲ್ಲಿ 181 ರನ್ ಕಲೆ ಹಾಕಿ 6 ವಿಕೆಟ್ ಕಳೆದುಕೊಂಡಿತ್ತು. ಹೌದು ವೀಕ್ಷಕರೇ, ಜಿಂಬಾಬ್ವೆ ತಂಡದ ಪರ ಸಿಕಂದರ್ ರಜಾ ಅವರು ಎದುರಿಸಿದಂಥ 36 ಎಸೆತಗಳಲ್ಲಿ 75 ರನ್ ಸಿಡಿಸಿದ್ದು, ಹಾಗೆ ವೀಕ್ಷಕರೇ ಟೀಮ್ ಇಂಡಿಯಾ ತಂಡದ ಬೌಲರ್ಸ್ಗಳಿಗೆ ಸಿಕಂದರ್ ರಜಾ ಅವರು ತಕ್ಕ ತಿರುಗೇಟು ನೀಡಿದರು. ಇನ್ನು ವೀಕ್ಷಕರೇ, ಸಿಕಂದರ್ ರಜಾ ಅವರ ಈ ಪ್ರದರ್ಶನದಿಂದ ಜಿಂಬಾಬ್ವೆ ತಂಡವು 150ರ ಗಡಿ ದಾಟಿ ಭಾರತ ತಂಡಕ್ಕೆ 181 ರನ್ಗಳ ಗುರಿ ಕೊಟ್ಟಿತ್ತು. ಇನ್ನು ಈ ಒಂದು ವಾರ್ಮಪ್ ಪಂದ್ಯದಲ್ಲಿ ಈ ಒಂದು ದೊಡ್ಡ ಗುರಿಯನ್ನು ಬೆನ್ನಟ್ಟಿದ್ದ ಭಾರತ ತಂಡಕ್ಕೆ ಮೊದಲ ಓವರ್ನಲ್ಲಿ ಆಘಾತ ಅನುಭವಿಸಿತು. ಹೌದು ವೀಕ್ಷಕರೇ, ಎರಡನೇ ಟಿ20 ಪಂದ್ಯದಲ್ಲಿ ಶತಕ ಸಿಡಿಸಿದ್ದ ಅಭಿಷೇಕ್ ಶರ್ಮಾ ಅವರು ಮತ್ತೆ ಈ ಒಂದು ವಾರ್ಮಪ್ ಪಂದ್ಯದಲ್ಲಿ ಡಕೌಟ್ಗೆ ಬಲಿಯಾದರು. ಇನ್ನು ವೀಕ್ಷಕರೇ, ಅದರ ನಂತರ ಬಂದಿದ್ದ ಋತುರಾಜ್ ಗಾಯಕ್ವಾಡ್ ಅವರು ನಾಯಕನ ಜೊತೆಗೂಡಿ 50 ರನ್ಗಳ ಜೊತೆ ಆಟವಾಡಿ ಟೀಮ್ ಇಂಡಿಯಾ ತಂಡಕ್ಕೆ ಕೊಡುಗೆ ಕೊಟ್ಟರು. ಇನ್ನು ವೀಕ್ಷಕರೇ, ಋತುರಾಜ್ ಗಾಯಕ್ವಾಡ್ ಔಟ್ ಆದ ತಕ್ಷಣ ಬಂದಿದ್ದ ರಿಂಕು ಸಿಂಗ್ ಅವರು ಕೂಡ ಅತ್ಯುತ್ತಮವಾಗಿ ಪ್ರದರ್ಶನ ತೋರಿದ್ದು, ಹಾಗೆ ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಮಿಂಚಿದರು. ಇನ್ನು ವೀಕ್ಷಕರೇ, ಇದರ ನಂತರ ಬಂದಿದ್ದ ರಿಯನ್ ಪರಾಗ್ ಅವರು ಕೂಡ ಎದುರಿಸಿದಂಥ 12 ಎಸೆತಗಳಲ್ಲಿ 28 ರನ್ ಸಿಡಿಸಿ ಚಟಾರ ಅವರ ಬೌಲಿಂಗ್ನಲ್ಲಿ ಕ್ಲೀನ್ ಬೌಲ್ಡ್ ಆದರು. ಇನ್ನು ಈ ಒಂದು ಹಂತದಿಂದ ಭಾರತ ತಂಡವು ಸಂಕಷ್ಟಕ್ಕೆ ಸಿಲುಕಿತ್ತು. ಹೌದು ವೀಕ್ಷಕರೇ, 120 ರನ್ ಸಿಡಿಸಿ ಭಾರತ ತಂಡವು 3 ವಿಕೆಟ್ ಕಳೆದುಕೊಂಡಿತ್ತು. ಆದರೆ ವೀಕ್ಷಕರೇ, ಈ ಒಂದು ಹಂತದಲ್ಲಿ ಭಾರತ ತಂಡಕ್ಕೆ ಆಸರೆಯಾಗಿದ್ದು ಧ್ರುವ ಜುರೇಲ್. ಹೌದು, ಧ್ರುವ ಜುರೇಲ್ ಅವರು ಎದುರಿಸಿದಂಥ 23 ಎಸೆತಗಳಲ್ಲಿ 48 ರನ್ ಸಿಡಿಸಿ ಮಿಂಚಿದರು. ಇನ್ನು ವೀಕ್ಷಕರೇ, ಈ ಒಂದು ವಾರ್ಮಪ್ ಪಂದ್ಯ ಕೊನೆಯ ಓವರ್ನಲ್ಲಿ ಭಾರತ ತಂಡಕ್ಕೆ 18 ರನ್ಗಳ ಅಗತ್ಯವಿತ್ತು. ಒಂದು ವೀಕ್ಷಕರೇ, ಹೊಸ ಮೈದಾನವಾಗಿರುವ ಕ್ವೀನ್ಸ್ ಸ್ಪೋರ್ಟ್ಸ್ ಕ್ಲಬ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಧ್ರುವ ಜುರೇಲ್ ಅವರು ಭರ್ಜರಿಯಾದ ಪ್ರದರ್ಶನ ತೋರಿದರು. 3 ಬಾಲ್ಗಳಲ್ಲಿ 3 ಸಿಕ್ಸರ್ ಬಾರಿಸುವ ಮೂಲಕ ಈ ಒಂದು ವಾರ್ಮಪ್ ಪಂದ್ಯವನ್ನು ಭಾರತ ತಂಡಕ್ಕೆ ಗೆಲ್ಲಿಸಿಕೊಟ್ಟರು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದ ಗೆಲುವಿನ ಮೂಲಕ ಭಾರತ ತಂಡಕ್ಕೆ ಮೂರನೇ ಟಿ20 ಪಂದ್ಯಕ್ಕೂ ಮುಂಚಿತವಾಗಿ ದೊಡ್ಡ ಆತ್ಮವಿಶ್ವಾಸ ಹೆಚ್ಚಿಸಿದೆ. ವೀಕ್ಷಕರೇ, ಇದಾಗಿತ್ತು ಈ ಒಂದು ವಾರ್ಮಪ್ ಪಂದ್ಯದ ಅಪ್ಡೇಟ್ಸ್.